ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೋಮಲ ಭಟ್. 35 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣ ರಂಗದಲ್ಲಿ ಅದ್ಭುತ ಅನುಭವ ಹೊಂದಿದವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇರಬಹುದು ಅಷ್ಟೇ. ಪ್ರೆಸೆಂಟ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಖಂಡಿತ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲ, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಎಲ್ಲೋ ಒಂದು ಕಡೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡುವಲ್ಲಿ ಹಿಂದುಳಿದಿದೆಯಾ ಅನ್ನುವಂತಹ ಒಂದು ಥಾಟ್ ಈಗ ಸಮಾಜದಲ್ಲಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತೀಯ ಶಿಕ್ಷಣ ಪದ್ಧತಿ ಇಂಡಿಯನ್ ಎಜುಕೇಶನಲ್ ಸಿಸ್ಟಮ್ ಆದ ನಂತರ ಸ್ಕಿಲ್ ಬೇಸ್ಡ್ ಎಜುಕೇಶನ್ ನಲ್ಲಿ ಹಿಂದೆ ಉಳಿದಿದೆಯಾ? ಹೌದು, ಹೇಳ್ತೀನಿ. ಈಗ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಕೌಶಲ್ಯಾಭಿವೃದ್ಧಿ ಇತ್ತೀಚೆಗೆ 2009ರಲ್ಲಿ ಒಂದು ರೈಟ್ ಫಾರ್ ಎಜುಕೇಶನ್, ಎಲ್ಲರಿಗೂ ಸಮಾನ ಹಕ್ಕಿದೆ ಶಿಕ್ಷಣಕ್ಕೆ ಅನ್ನೋದು ಬಂತು. ಭಾರತ ಒಂದು ಹೇಗಿದೆ ಅಂದರೆ, ಇದು ಒಂದೇ ತೆರನಾದಂತಹ ಜನಸಮುದಾಯವನ್ನು ಹೊಂದಿಲ್ಲ. ಇಲ್ಲಿ ಸಮಸ್ಯೆಗಳು ಉದ್ಭವ ಆಗಿರೋದು ಇಲ್ಲಿಯ ಶಿಕ್ಷಣ ಪದ್ಧತಿಯಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಕೌಶಲ್ಯಕ್ಕೆ ಅಷ್ಟು, ನಮ್ಮ ಗುರುಕುಲ ಪದ್ಧತಿಯಲ್ಲಿ ಚಿಕ್ಕವರಿರುವಾಗ ಮಕ್ಕಳನ್ನು 6 ಅಥವಾ 7ನೇ ವರ್ಷಕ್ಕೆ ಮನೆಯಿಂದ ಹೊರಗಡೆ ಹೋದಂತಹ ಒಂದು ವಿದ್ಯಾರ್ಥಿ ಶಿಷ್ಯನಾಗಿ ಅವರು ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ಎಲ್ಲ ಸಮಸ್ಯೆಗಳ ಅರಿವನ್ನು ಮೂಡಿಸಿ ಅವರಿಗೆ ಶಿಕ್ಷಣವನ್ನು ಕೊಡಲಾಗ್ತಿತ್ತು ಪ್ರತಿಯೊಂದು ಮನೆಯಲ್ಲಿ. ಇವತ್ತು ಯಾಕೆಂದರೆ ಗುರುವಿನ ಮನೆಯಲ್ಲೇ ಶಿಷ್ಯರು ಇದ್ದು, ಗುರುವಿನ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಅವರು ಆ ಸಮಸ್ಯೆಯಲ್ಲಿ ಇನ್ವಾಲ್ವ್ ಮಾಡಿಸ್ತಿದ್ರು ಗುರುಗಳು. ಇಂದು ಆ ಸನ್ನಿವೇಶ ಇಲ್ಲ. ಸ್ವಲ್ಪ ನಾವು ಇವತ್ತಿನ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿದ್ರೆ, ಒಂದು ಮೆಕಾಲೆ ಶಿಕ್ಷಣ ಪದ್ಧತಿ ಅನ್ನುವಂಥದ್ದು ಬಂದೋಗಿದೆ. ಈ ಶಿಕ್ಷಣ ಪದ್ಧತಿಯಲ್ಲಿ ಇದು ಬ್ರಿಟಿಷರ ತಂದಂತಹ ಈ ಶಿಕ್ಷಣ ವ್ಯವಸ್ಥೆ ನಮಗೆ ಸಮಾಧಾನ ಇದೆಯೋ ಇಲ್ವೋ ನಾವು ಅಪ್ಪಿಕೊಂಡಾಗಿದೆ. ಅದನ್ನು ನಾವು ಹಿಂದೆ ಗುರುಕುಲಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲ. ಆ ಗುರುಕುಲ ಪದ್ಧತಿ ಚೆನ್ನಾಗಿದ್ರೂ ಈಗ ವೇದ ಉಪನಿಷತ್ತುಗಳ ಕಾಲಕ್ಕೆ ನಾವು ತಿರ್ಗಾ ಹೋಗುವಂತಹ ಒಂದು ಸನ್ನಿವೇಶದಲ್ಲಿ ನಾವಿದ್ರೂ ಇವತ್ತು ಗ್ಲೋಬಲೈಸೇಷನ್, ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಹೋಗುವಾಗ ನಾವು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ನಾವು ಆ ಪದ್ಧತಿಯನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀವಿ. ಆ ಪದ್ಧತಿಯನ್ನು ನಿಲ್ಲಿಸಬಾರ್ದಾಗಿತ್ತು. ಇವತ್ತಿಗೂ ಆ ನೋವಿದೆ ಎಲ್ಲರಿಗೂ. ಇಡೀ ಭಾರತೀಯ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ಪದ್ಧತಿ, ಗುರುಕುಲ ಶಿಕ್ಷಣ ಪದ್ಧತಿ ಅತ್ಯಮೂಲ್ಯವಾದಂಥದ್ದು, ಅದ್ಭುತವಾದಂತಹ ಆಲೋಚನೆಗಳು. ಇವತ್ತು ನಾವು ವೇದಶಾಸ್ತ್ರದಲ್ಲಿ ಏನಿಲ್ಲ, ಎಲ್ಲಾನು ಇದೆ. ವೇದ ಉಪನಿಷತ್ತುಗಳಲ್ಲಿ ಎಲ್ಲಾನು ಇದೆ. ವಿಜ್ಞಾನದ ಪರಮಾವಧಿ. ನನ್ನ ಮಟ್ಟಿಗೆ ಹೇಳೋದಿದ್ರೆ ಇವತ್ತಿನ ಶಿಕ್ಷಣಕ್ಕಿಂತ ಅಂದಿನ ಶಿಕ್ಷಣ ತುಂಬ ಅದ್ಭುತವಾಗಿತ್ತು. ಆದರೆ ನಾವು ಆ ಶಿಕ್ಷಣ ಪದ್ಧತಿಯನ್ನು ಈಗ ಮರೆತರೆ ಅದಕ್ಕೆ ನಾವು ಪಶ್ಚಾತ್ತಾಪ ಪಟ್ಕೊಳ್ಳೋದಕ್ಕಿಂತ ನಾವು ಹೇಗೆ ಇಂದಿನ ಒಂದು 21ನೇ ಶತಮಾನದಲ್ಲಿ ನಾವು ಹೇಗೆ ಮುಂದಕ್ಕೆ ಹೋಗಬೇಕು ಈ ಶಿಕ್ಷಣ ಪದ್ಧತಿಯಲ್ಲಿ ಅನ್ನೋದನ್ನು ವಿಚಾರ ಮಾಡಿಕೊಂಡು ಪಾಸಿಟಿವ್ ಆಗಿ ಒಂದು ಧನಾತ್ಮಕ ಯೋಚನೆಯೊಂದಿಗೆ ಮುಂದಕ್ಕೆ ಹೋದರೆ ಇಲ್ಲೂ ನಾವು ಸಕ್ಸಸ್ಸನ್ನು ಕಾಣಬಹುದು ಅಂತ ನನ್ನ ಅಂಬಾವಣೆ. ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿದೆ ಅನ್ನೋದು, ಇಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳು ಶಿಕ್ಷಣ, ಈಗ ನಾನು ನಿಮ್ಗೆ ಹೇಳಬೇಕು ಅಂದರೆ ಒಂದು 50,000 ಕಾಲೇಜುಗಳು, 1,000 ಯೂನಿವರ್ಸಿಟಿಗಳು ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ನೋವಿದೆ. ಭಾರತೀಯ ಶಿಕ್ಷಣ ಸರಿಯಾಗಿಲ್ಲ ಅನ್ನುವಂತಹ ನೋವು ನಮಗಂತೂ ಬಹಳ ಇದೆ. ಇಂದಿನ ಈ ಒಂದು ಸಿಲೆಬಸ್ಸನ್ನು ನೋಡಿದ್ರೆ ಔಟ್ಡೇಟೆಡ್ ಸಿಲೆಬಸ್ಗಳು. ಆಮೇಲೆ ನಾವೆಲ್ಲ ಕ್ಲರ್ಕ್ಗಳನ್ನು ತಯಾರು ಮಾಡ್ತಿದ್ದೀವಿ, ಅಡ್ಮಿನಿಸ್ಟ್ರೇಟರನ್ನು ತಯಾರು ಮಾಡ್ತಿದ್ದೀವಿ. ಎದ್ರೆ ಇದನ್ನು ಬಾಯರ್ಟ್ ಮಾಡು ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ನಿಜವಾದ ಅರ್ಥದಲ್ಲಿ ಒಂದು ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನ ಶಿಕ್ಷಕರಾದಿಯಾಗಿ ನಾವು ಮಾಡಲಿಲ್ವೇನು ಅಂತ. ಯಾಕೆಂದರೆ ನಮಗೆ ಹಾಗೆ ಹೇರಲಾಗಿತ್ತು, ಎಲ್ಲವನ್ನ ಹೇರಲಾಗಿತ್ತು. ಇದನ್ನು ಹೀಗೆ ಮಾಡಿ, ಯಾಕೆಂದರೆ ಬ್ರಿಟಿಷರಿಗೆ ಬೇಕಾಗಿದ್ದು ಕ್ಲರ್ಕ್ಸ್ಗಳು, ಅಡ್ಮಿನಿಸ್ಟ್ರೇಟರ್ಸ್ಗಳು. ಅದಕ್ಕೆ ನಾವು ಕ್ಲರ್ಕ್ಸ್ ಹೆಚ್ಚು ನಾವು ಒತ್ತನ್ನು ಕೊಟ್ಟಿದ್ದು ಒಂದು ಪರಿಣಿತ ಹೊಂದಿರುವಂತಹ ಕೌಶಲ್ಯಪೂರಿತವಾದಂತಹ
ಶಿಕ್ಷಣವನ್ನು ಹೊಂದಿರುವಂತಹ ವಿದ್ಯಾರ್ಥಿ ಸಮೂಹಗಳನ್ನಲ್ಲ, ನಾವು ಹೆಚ್ಚಾಗಿ ನಾವು ಸಪೋರ್ಟ್ ಮಾಡಿದ್ದು ಕ್ಲರ್ಕ್ಗಳನ್ನು ತಯಾರು ಮಾಡೋದಕ್ಕೆ, ಅಡ್ಮಿನಿಸ್ಟ್ರೇಟರ್ನ ತಯಾರು ಮಾಡೋದಕ್ಕೆ, ಬ್ರಿಟಿಷರನ್ನ ಓಲೈಸಕ್ಕೆ ನಾವು ಈ ಶಿಕ್ಷಣವನ್ನು ತಂದ್ವಿ. ಆ ಅದರ ಪ್ರಭಾವದಿಂದಾಗಿ ನಾವು 2027 ಹೊತ್ತಿಗೆ 29 ವರ್ಷ ಹೊಂದಿರುವಂತಹ ಒಂದು ವರ್ಕ್ ಫೋರ್ಸ್ ಅನ್ನ ನಾವು ತಯಾರು ಮಾಡ್ತಿದ್ದೀವಿ. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ವರ್ಕ್ ಫೋರ್ಸ್ ಅನ್ನು ಹೊಂದಿರುವಂತಹ ರಾಷ್ಟ್ರ ಭಾರತ ಆಗಲಿದೆ ಅಂತಂದಾಗ ನಾವು ಅಷ್ಟರ ಮಟ್ಟಿಗೆ ಕೌಶಲ್ಯವನ್ನ ನಾವು ಪ್ರದರ್ಶಿಸಲೇಬೇಕು. ನಮ್ಮ ಕೌಶಲ್ಯ ಪ್ರದರ್ಶನ ಆಗದೆ ಹೋದ್ರೆ ನಾವು ಹಿಂದುಳಿದವರು ಅಂತ ಆಗ್ತೀವಿ. ನಮ್ಮ ಇಂದಿನ ಈ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿ ನಾವು ಮುಂದಕ್ಕೆ ಹೋಗಬೇಕು, ನಾವು ಒಂದು ಸಾಮಾಜಿಕವಾಗಿ ಮುಂದಕ್ಕೆ ಹೋಗಬೇಕು, ನಾವು ಒಂದು ಸದೃಢವಾದಂತಹ ಜಗತ್ತಿನ ವಿಶ್ವಗುರು ಆಗಬೇಕು ಭಾರತ ಅನ್ನುವಂಥ ಒಂದು ಆಲೋಚನೆ ಭಾರತಕ್ಕಿದೆ. ಒಂದು ಆಸೆಗಳು ಚಿಗುರಿದೆ ನಮಗೆ. ಈ ಆಸೆಗಳ ಚಿಗುರಿದಂಥ ಆಸೆಗೆ ನೀರು ಪೂರೈಸಬೇಕು ಅಂತಂದ್ರೆ ಇಂದಿನ ಈ ಶಿಕ್ಷಣ ಪದ್ಧತಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಬೇಕು. ಅದಕ್ಕೆ ಪ್ರಯತ್ನ ಬಂತು. ಸ್ಕಿಲ್ ಓರಿಯೆಂಟೆಡ್, ಈಗ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಬಂತು. ಅದರಲ್ಲಿ ಹೆಚ್ಚಾಗಿ ಸ್ಕಿಲ್ಗಳಿಗೆ ಮಹತ್ವವನ್ನು ಕೊಟ್ಟರು. ಆದರೆ ಅದು ಇನ್ನೂ ಹೆಚ್ಚು ಕೆಲವೊಂದು ಎಲ್ಲೋ ಲೋಪದೋಷಗಳು ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಸ್ಕಿಲ್ ಟ್ರೈನಿಂಗ್ಗಳು ಕೊಡಬೇಕು. ಈಗ ಯಾರೂ ಒಂದು ಬೆಳಗಾದರೆ ನಾಳೆ ಬೆಳಗಾಗುವಷ್ಟರಲ್ಲಿ ಎಲ್ಲರಿಗೂ ನಾಲೆಜ್ ಬರೋದಿಲ್ಲ, ಕೌಶಲ್ಯಗಳು ಜನರೇಟ್ ಆಗೋದಿಲ್ಲ. ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದೆ. ತಾಂತ್ರಿಕವಾಗಿ ನಾವು ಎಲ್ಲರೂ ಮುಂದುವರಿತಾ ಇದ್ದೀವಿ. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ನನಗೆ ನೋವಿರೋದೇನು ಅಂದರೆ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಅಕಾಡೆಮಿಷಿಯನ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್, ಅಥವಾ ಒಂದು ಸಮಾಜಕ್ಕೆ ನಾವು ಏನು ದಾರಿದೀಪ ಆಗಬೇಕು. ಈಗ ನಮಗೆ ಕೌಶಲ್ಯಾಭಿವೃದ್ಧಿಗೆ ಯಾವ್ದು ಬೇಕು ಅಂದರೆ ನಮಗೆ ಹೆಚ್ಚಾಗಿ ಇಂಡಸ್ಟ್ರೀಸ್ಗಳು. ಈಗ ಅಭಿವೃದ್ಧಿಗೆ ಈಗ ನಾವು ಒಂದು ಮಾತನ್ನು ಹೇಳಬೇಕಿಲ್ಲ, ಬರೀ ಶಿಕ್ಷಣ ತಜ್ಞರ ಜೊತೆಗೆ ಈಗ ಒಂದು ಸಮಾಜಕ್ಕೆ ಯಾವೆಲ್ಲ ಒಂದು ಪೂರಕವಾದಂತಹ ಅಂಶಗಳು ಬೇಕು ಅನ್ನೋದನ್ನ, ಈಗ ಎಕನಾಮಿಕ್ ಡೆವಲಪ್ಮೆಂಟಿಗೆ, ಆರ್ಥಿಕ ಅಭಿವೃದ್ಧಿಗೆ ಏನು ಬೇಕು ಅನ್ನೋದನ್ನ ಶಿಕ್ಷಕರು ಜೊತೆ ವಿಚಾರ ಮಾಡಿ ಅವರಿಬ್ಬರ ಪೂರಕವಾಗಿ ಅವರು ಚರ್ಚಿಸಿ ಇಂತಹ ಕೌಶಲ್ಯಗಳು ಬೇಕು ಅಂತ ಅವರು ಡಿಮಾಂಡ್ ಇಟ್ಟರೆ ಅಥವಾ ನಮಗೆ ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಸುವ್ಯವಸ್ಥಿತವಾಗಿ ನಾವು ಒಂದು ಶಿಕ್ಷಣವನ್ನು ನಾವು ಇಂಪಾರ್ಟ್ ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ನಮ್ಮಲ್ಲಿ ಏನಾಗಿದೆ ಅಂದರೆ ಕೋಆರ್ಡಿನೇಷನ್ ಇಲ್ಲ. ಶಿಕ್ಷಣ ಮತ್ತು ಒಂದು ಕೈಗಾರಿಕೆ, ಇಲ್ಲಿ ಶಿಕ್ಷಣವನ್ನು ನಾವು ಫಾರ್ಮಲ್ ಶಿಕ್ಷಣ, ಒಂದು ಟ್ರೆಡಿಷನಲ್ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ನೀನು ಓದು 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 ಆಮೇಲೆ ಡಿಗ್ರಿ ಮುಗಿಸು. ಯಾವ ಡಿಗ್ರಿ? ಅದು ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಒಂದು ಡಿಗ್ರಿ ಮುಗಿಸು, ನೀ ಕ್ಲರ್ಕ್ ಆಗಾದರೂ ಸೇರು. ನಾವು ಹಲವಾರು ವಿದ್ಯಾರ್ಥಿಗಳಿಗೆ ಕ್ಲಾಸ್ನಲ್ಲಿ ಮೊದಲನೇ ದಿನ ಬಂದಾಗ ಕೇಳ್ತೀವಿ, ನೀ ಮುಂದೆ ಏನಾಗಬೇಕು? ಏನಾದರೂ ಆಗ್ತೀವಿ. ಹಾಗಿದ್ರೆ ಒಂದು ಪರ್ಫೆಕ್ಟ್ ಗೋಲ್ ಇಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಒಂದು ಪರ್ಫೆಕ್ಟ್ ಗೋಲ್ ಇಟ್ಕೊಳ್ಳೋಕ್ಕೆ ಅವರಿಗೆ ಆ ವ್ಯವಸ್ಥೆಯನ್ನು ಕಲ್ಪಿಸಲೇ ಇಲ್ಲ. ನಾನು ಹೀಗಾಗ್ತೇನೆ ಅನ್ನುವಂಥದ್ದನ್ನು ನೀವು ರಾಜಾರೋಷವಾಗಿ ಎಲ್ಲರ ಮುಂದೆ ಹೇಳಿ ಅದರ ಬಗ್ಗೆ ಪ್ರಯತ್ನವನ್ನು ಮುನ್ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಭಾರತೀಯರಲ್ಲಿರುವಂತಹ ಒಂದು ಚಾಣಕ್ಷತೆ ಅಥವಾ ಟ್ಯಾಲೆಂಟ್ಸ್ಗಳು ಬಹುಶಃ ಉಳಿದ ಇನ್ಯಾವ ರಾಷ್ಟ್ರಗಳಲ್ಲೂ ಇಲ್ವೇನೋ ಅಂತ ನಾನು ಬಹಳ ಹೆಮ್ಮೆಯಿಂದ ಇದನ್ನು ಹೇಳ್ಕೊಳ್ತೀನಿ. ಆದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಸಮಾಧಾನಕರವಾದಂತಹ ಕೋಆರ್ಡಿನೇಷನ್ಗಳಿಲ್ಲ. ಇವತ್ತು ಎಲ್ಲಿ ಹೋದರೂ ನಮ್ಮ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಇಂಟರ್ವ್ಯೂ ಆಯಿತು ಮೇಡಮ್, ಇಂಟರ್ವ್ಯೂ ಪಾಸ್ ಆಗಲಿಲ್ಲ. ಯಾಕೆ ಪಾಸ್ ಆಗಲಿಲ್ಲ ಅಂತಂದರೆ ಅವರ ತಪ್ಪಲ್ಲ ಅದು. ಯಾಕೆಂದರೆ ನಾವು ಅಂಥ ಕೌಶಲ್ಯ, ಯಾವ ಥರದ ಕೌಶಲ್ಯಗಳು ಅವರಿಗೆ ಬೇಕೋ ಆ ಕೌಶಲ್ಯಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲ. ಶಿಕ್ಷಣ ಇದೆ, ಕೌಶಲ್ಯಗಳಿಲ್ಲ. ಶಿಕ್ಷಣದಿಂದ ಕೌಶಲ್ಯ ಬರಬೇಕು, ಆದರೆ ನಮ್ಮ ಸಿಲೆಬಸ್ಗಳಲ್ಲಿ ಆ ಕೌಶಲ್ಯಕ್ಕೆ ಪೂರಕವಾದಂಥ ಅಂಶಗಳನ್ನು ನಾವು ಜಾಸ್ತಿಯಾಗಿ ಸೇರಿಸಲಿಲ್ವೇನೋ ಅನ್ನುವಂಥದ್ದು. ಅದಕ್ಕೆ ಕೋಆರ್ಡಿನೇಷನ್ ಬೇಕು. ಇವತ್ತಿನ ತನಕ ನಮಗೆ ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಾವು ನಮ್ಮ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಕಳಿಸ್ತೀವಿ, ನೀವು ಇಂಟರ್ವ್ಯೂಗೆ ಹೋಗಿ ಅಂತ. ಇಂಟರ್ವ್ಯೂಗೆ ಹೋಗಿ ಅಂತಂದಾಗ ವಿದ್ಯಾರ್ಥಿಗಳು ಹಲವಾರು ಸಂದರ್ಭಗಳಲ್ಲಿ ವಾಪಸ್ ಬಂದು ಹೇಳ್ತಾರೆ, ನಾನು ಅವರು ಕೇಳಿರುವಂತಹ ಕೌಶಲ್ಯ ನನ್ನಲ್ಲಿ ಇಲ್ಲ. ಯಾಕಿಲ್ಲ ಅಂದರೆ ಇಲ್ಲಿ ಶಿಕ್ಷಕರು
ಸಿಲೆಬಸ್ ಅನ್ನ ಫ್ರೇಮ್ ಮಾಡ್ತಾರೆ, ಯೂನಿವರ್ಸಿಟಿ ಸಿಲೆಬಸ್ ಅನ್ನ ಫ್ರೇಮ್ ಮಾಡ್ತದೆ, ಶಿಕ್ಷಕರು ಅದನ್ನ ತಿಳಿಸ್ತಾರೆ. ಅದಕ್ಕೆ ಶಿಕ್ಷಕರ ಒಂದು ತಪ್ಪು ಅಂತ ನಾನು ಹೇಳೋದಿಲ್ಲ, ವಿದ್ಯಾರ್ಥಿಗಳ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಒಂದು ಸಾಮಾಜಿಕವಾಗಿ ನಾವು ಏನನ್ನ ಬಯಸ್ತೀವೋ ಅನ್ನುವಂಥದ್ದು ಈ ಶಿಕ್ಷಕ ವೃಂದಕ್ಕೆ ಗೊತ್ತಿಲ್ಲ, ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಅದು ಇವೆರಡರನ್ನೂ ನಾವು ಸೇರಿಸಿ ಒಂದು ಯಾರು ಸಿಲೆಬಸ್ ಅನ್ನ ಫ್ರೇಮ್ ಮಾಡ್ತಾರೋ ಆ ಸಿಲೆಬಸ್ ಅನ್ನ ಫ್ರೇಮ್ ಮಾಡುವವರು ಇದೆಲ್ಲವನ್ನ ಆಲೋಚನೆ ಮಾಡಿ ಫ್ರೇಮ್ ಮಾಡಿದ್ರೆ ಶಿಕ್ಷಣ ಮತ್ತು ಕೌಶಲ್ಯ ಎರಡೂ ಜೊತೆಯಲ್ಲಿ ಹೋಗ್ತದೆ ಅನ್ನುವಂಥದ್ದು ನನ್ನ ಅಂಬೋಣ. ಕೆಲವೊಂದು ಕಡೆ ಸಮನ್ವಯತೆಯ ಕೊರತೆಯಿಂದ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಕೆಲವೊಂದಷ್ಟು ಕುಂದುಕೊರತೆಗಳಾಗ್ತಿದೆ ಅನ್ನೋದು ಒಂದು ಅಭಿಪ್ರಾಯ. ಓಕೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅದನ್ನ ಜಾರಿಗೆ ತರೋದಕ್ಕೆ ಅಥವಾ ಎಜುಕೇಶನ್ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಡೋದ್ರಲ್ಲಿ ಲೆಕ್ಚರರ್ಸ್ ಪಾತ್ರ ಏನು? ಈಗ ಶಿಕ್ಷಕರು ಈಗ ಮೊದಲನೇ ಒಂದು ನಾನು ಹೇಳಿದೆ ನಿಮಗೆ, ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಈ ಮೂರು ಹಂತಗಳಲ್ಲಿ 100% ಇರುವಂತಹ ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣಕ್ಕೆ ಬಂದಾಗ 77% ಅಷ್ಟೇ ಸ್ಕೂಲಿಗೆ ಬರ್ತಾರೆ. 77% ಸ್ಕೂಲ್ನಿಂದ ಮುಂದೆ ಹೈಯರ್ ಎಜುಕೇಷನಿಗೆ ಹೋಗಬೇಕು. ಹಲವಾರು ಜನರಿಗೆ ಅದು ಅಫೋರ್ಡೆಬಲ್ ಇರೋದಿಲ್ಲ, ಅವರಿಗೆ ಹೈಯರ್ ಎಜುಕೇಷನನ್ನು ಪೂರೈಸುವಂತಹ ತಾಕತ್ತಿರೋದಿಲ್ಲ, ಆದರೂ ಬಂದಿರ್ತಾರೆ. ಈಗ ಪ್ರೈಮರಿ ಶಿಕ್ಷಣದಲ್ಲಿ ಕಂಪಲ್ಸರಿಯಾಗಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಧೋರಣೆ. ಎಲ್ಲರೂ ಶಿಕ್ಷಣ ಪಡಿಬೇಕು ಅಂತ. ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ, ಸಾಧ್ಯ ಇದ್ದಷ್ಟು ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದಷ್ಟು ಬೇಕಾದಷ್ಟು ಪ್ರಯತ್ನವನ್ನು ನಡೆಸಿ ಅವರಿಗೇನಂತಂದರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅನ್ನುವಂಥದ್ದು. ಆ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿ ಪ್ರೌಢ ಶಿಕ್ಷಣಕ್ಕೆ ಕಳಿಸ್ತಾರೆ. ನನ್ನ ಒಂದು ಆಸೆ, ಇದು ಆಸೆ ಪೂರೈಸ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರಾಥಮಿಕ ಹಂತದಲ್ಲೇನೆ ನಾವು ಸರಿಯಾದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಪ್ರಾಥಮಿಕ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದೆ. ಆದ್ರೂ ನಾವು ಎಲ್ಲೋ ಒಂದು ಕಡೆ ಎಡವುತ್ತಿದ್ದೀವಿ. ಹೇಗೆ ಎಡವುತ್ತಿದ್ದೀವಿ ಅಂತಂದರೆ, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರೋತ್ಸಾಹಿಸಿ ಅವರಿಗೆ, ಈಗ ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟು ನಾನು ಹೇಳ್ತೀನಿ. ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಬೇರೆ ನಾನು ದೇಶದ ವಿದ್ಯಾರ್ಥಿಗಳ ಜೊತೆ ಒಂದಿಷ್ಟು ಸಂವಹನವನ್ನು ನಡೆಸಿದ್ದೀನಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೈಮರಿ ಎಜುಕೇಷನ್ LKGಯಿಂದನೇ ನಾವು ಅಂಗನವಾಡಿಯಿಂದನೇ ಶಿಕ್ಷಣವನ್ನು ಪ್ರಾರಂಭ ಮಾಡಿಬಿಡ್ತೀವಿ. ಅವಶ್ಯಕತೆ ಇಲ್ಲ, ನಾವು ಹೇರ್ತಾ ಇದ್ದೀವಿ ಶಿಕ್ಷಣವನ್ನು. ಪಾಸ್ ಆಗೋದಿಲ್ಲ ಅಂತ ಆಮೇಲೆ ಬಡ್ಕೊಳ್ತೀವಿ, ಅದಲ್ಲ ನಾನು ಹೇಳ್ತಿರೋದು. ಶಿಕ್ಷಣ ಹೇಗಿರಬೇಕು ಅಂದರೆ, ಬಾಲ್ಯದಲ್ಲಿ ಶಿಕ್ಷಣವನ್ನು, ಈಗ ಒಂದು ವಿದ್ಯಾರ್ಥಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಂದರೆ ಅವನ ಶಿಕ್ಷಣದಲ್ಲಿ ವಿಕಸನಗೊಳ್ಳಬೇಕು, ಮಾನಸಿಕ ವಿಕಸನ ಆಗಬೇಕು. ಅವನಿಗೆ ಈ ಸಮಾಜದ ಎಲ್ಲ ಆಯಾಮಗಳು ಗೊತ್ತಾಗಬೇಕು. ಪ್ರೈಮರಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲವನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಬಹಳ ಇರ್ತದೆ. ನಾವೇನು ಮಾಡ್ತೀವಿ ಅಂದರೆ, ಆಗಲೇ ಅ ಆ ಇ ಈ ಅಂತ ಕಲಿಸೋಕೆ ಶುರು ಮಾಡಿಬಿಡ್ತೀವಿ, ABCD ಅಂತ ಕಲಿಸೋಕೆ ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟು ನಿಮ್ಗೆ ಹೋಗ್ತೀನಿ. ಜರ್ಮನಿ ಅಂತ ದೇಶದಲ್ಲಿ 4ನೇ ಕ್ಲಾಸಿನವರೆಗೆ ಮಕ್ಕಳಿಗೆ ಈ ಸಮಾಜದ ಅಂದರೆ ಏನು ಅನ್ನುವಂಥ ಪರಿಕಲ್ಪನೆಯನ್ನು ಕೊಡ್ತಾರೆ. ಹೇಗೆ ರಸ್ತೆಯಲ್ಲಿ ಹೋಗಬೇಕು, ಲೆಫ್ಟಲ್ಲಿ ಹೋಗಬೇಕು, ರೈಟಲ್ಲಿ ಹೋಗಬೇಕು, ಆಮೇಲೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡ್ಕೊಡೋದು, ಹೇಗೆ ವ್ಯವಸ್ಥಿತವಾಗಿ ಕಸವನ್ನು ಡಸ್ಟ್ಬಿನ್ನಲ್ಲೇ ಹಾಕಬೇಕು, ನೀವು ಹಿರಿಯರ ಜೊತೆ ಹೇಗೆ ಮಾತಾಡಬೇಕು, ನಿನ್ನ ಮ್ಯಾನರಿಸಮ್ಸ್ಗಳು, ನೀನು ಹೇಗೆ ಸಮಾಜದಲ್ಲಿ ಬದುಕಬೇಕು, ಅದೆಲ್ಲವನ್ನ ತಿಳುವಳಿಕೆಯನ್ನು ಕೊಡ್ತೀವಿ. ನಾವು ಹಾಗೆ ಮಾಡ್ತೇವೆ, ಆದರೆ ಒಂಥರ ನಾವು ಹೇರ್ತಿದ್ದೀವಿ ಶಿಕ್ಷಣವನ್ನು ಅಂತ ಅನಿಸೋಕೆ ನನ್ನ ಅನಿಸಿಕೆ. ಇದು ಬಹುಶಃ ಸಾರ್ವತ್ರಿಕವಾಗಿ ಅದನ್ನು ಒಪ್ಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ, ನನ್ನ ಅನಿಸಿಕೆ. ಅದರಲ್ಲಿ ನಾವು ಕಡಿಮೆ ಮಾಡ್ತಾ ಬಂದಿದ್ದೀವಿ. ಇವತ್ತು ನಾವು ಎಲ್ಲಿ ನೋಡಿದ್ರಲ್ಲಿ ಯುವ ಜನತೆಯಲ್ಲಿ ಆಸೆಗಳು ಕಡಿಮೆ, ನಮ್ಮ ಹೋಪ್ಸ್, ಕೆನೆಪದರು ಅವರ ಮೇಲೆ ಹೋಪ್ಸ್ಗಳು ಕಡಿಮೆ ಆಗ್ತಾ ಬಂದಿದೆ. ಕಾರಣ ಏನಂದರೆ, ನೀವು ಎಲ್ಲೋ ಒಂದು ಪ್ರವಾಸಿ ತಾಣಗಳಿಗೆ ಹೋಗಿ, ಪಬ್ಲಿಕ್ ಪ್ಲೇಸ್ಗಳಿಗೆ ಹೋಗಿ, ಇವರ ಕಂಡಲ್ಲಿ ಕಸವನ್ನು ನಾವು ಬಿಸಾಕ್ತೀವಿ. ನಮಗೆ ಹೇಗೆ ರೋಡಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿಲ್ಲ, ನಮಗೆ ಹೇಗೆ ಎದುರು ಬಂದವರಿಗೆ ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಅಂಶವನ್ನು ನಾನು ಗಮನದಲ್ಲಿಟ್ಕೊಂಡು ಈ ವಿಷಯವನ್ನು ಹೇಳ್ತಿರೋದು.
ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲೋ ಲೋಪದೋಷಗಳು ಇಲ್ಲ ಅಂತಲ್ಲ, ಲೋಪದೋಷಗಳು ಎದ್ದೆದ್ದು ಕಾಣ್ತಾ ಇದೆ. ನಾವು ಯಾವ ಶಿಕ್ಷಣವನ್ನ ಯಾವ ಹಂತದಲ್ಲಿ ಕೊಡಬೇಕು ಅದನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಅದರ ರಿಫ್ಲೆಕ್ಷನ್ನು ಇವತ್ತು ನಾವು ಅನುಭವಿಸ್ತಿದ್ದೀವಿ. ಅದರ ಸಮಾಜ ನಮಗದನ್ನು ತೋರಿಸ್ತಾ ಇದೆ. ಈಗ ನೀವು ಯಾವ ವಿದ್ಯಾರ್ಥಿನ, ನಮ್ಮನೆ ನಾವು ಕ್ಲೀನ್ ಇಟ್ಕೊಳ್ತೀವಿ, ಆಚೆ ಮನೆ ನಮಗೆ ಸಂಬಂಧ ಇಲ್ಲ, ಬಿಸಾಕ್ತೀವಿ ನಾವು ಕಂಡಲ್ಲಿ ಏನ್ ಬೇಕೋ ಅದನ್ನು. ಅದು ಶಿಕ್ಷಣ ನಿಮ್ಮನ್ನ ಮನಸ್ಸಿನಲ್ಲಿ ಪ್ರೈಮರಿ ಹಂತದಲ್ಲೇ ಅದನ್ನ ನೀವು ಹೇಳಿದ್ರೆ ಮುಂದೆ ಬಂದಾಗ ಅವರು ನಮಗೆ ಬಹಳ ಸಾರಿ ಅನಿಸ್ತದೆ. ಕಾಲೇಜ್ ಶಿಕ್ಷಣದಲ್ಲಿ, ನಾನು ಕಾಲೇಜ್ ಶಿಕ್ಷಕನಾಗಿ ಹೇಳುವಂಥದ್ದು, ನಿಮ್ಮ ಶಿಕ್ಷಣ ಹೇಗಿತ್ತು ಅಂತ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಅವರು ಬಹಳ ಪ್ರೀತಿಯಿಂದ ಮಾತಾಡೋದು, ನಮ್ಮ ಪ್ರೈಮರಿ ಎಜುಕೇಶನ್ ಚಲೋ ಇತ್ತು, ನಾವು ಸೆಕೆಂಡರಿ ಸ್ಕೂಲಿಗೆ ಬಂದಾಗ ನಮ್ಗೆ ಅಷ್ಟೊಂದು ಸಮಾಧಾನ, ಕಾಲೇಜ್ ಅಂತೂ ಬಿಟ್ಬಿಡಿ ಆಸಕ್ತಿನೇ. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಶಿಕ್ಷಣ ಅವರು ಪ್ರೀತಿಸೋದು, ಅವರು ಶಿಕ್ಷಕರನ್ನ ಪ್ರೀತಿಸ್ತಾರೆ ಪ್ರೈಮರಿ ಹಂತದಲ್ಲಿ. ಹಾಗೆ 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 ಬೆಳವಣಿಗೆ ಒಂದು ಹೈಯರ್ ಎಜುಕೇಶನ್ಗೆ ಬಂದಾಗ ಅವರು ಶಿಕ್ಷಕರನ್ನ ದ್ವೇಷ ಮಾಡೋದಕ್ಕಿಂತ ಹೆಚ್ಚಾಗಿ ಅಷ್ಟಕ್ಕಷ್ಟೇ, ಕಾಲೇಜ್ನಲ್ಲಿ ಎಷ್ಟೋ ಅಷ್ಟೇ ನೆಗ್ಲಿಜೆನ್ಸ್. ನಾವು ಆ ಪ್ರೀತಿಯನ್ನ ಹುಟ್ಟಿಸ್ಬೇಕು ಅವರಲ್ಲಿ. ಆ ಪ್ರೀತಿಯನ್ನು ಹುಟ್ಟಿಸ್ಬೇಕು ಅಂದ್ರೆ ಪ್ರೈಮರಿ ಶಿಕ್ಷಣ ಸರಿ ಇರ್ಬೇಕು. ಹಾಗಂತ ಸರಿ ಇಲ್ಲ ಅಂತಲ್ಲ. ಯಾಕೆ ಅವ್ರು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಅವ್ರ ಶಿಕ್ಷಕರನ್ನ ಅಷ್ಟು ಹತ್ತಿರದಿಂದ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆ ಹಂತದಲ್ಲೇ ನಾವು ಶಿಕ್ಷಣವನ್ನ ಅವರಿಗೆ ಸಾಮಾಜಿಕವಾಗಿ ಹೇಗಿರ್ಬೇಕು ಅನ್ನುವಂಥ ಶಿಕ್ಷಣವನ್ನ ಸರಿಯಾಗಿ ಕೊಟ್ರೆ ಮುಂದೊಂದು ದಿನ ನಮ್ಮ ಸಮಾಜ ಉತ್ತಮ ಸಮಾಜ ಆದೀತು ಅಂತ. ಇವತ್ತು ನಾವು ಹಳಹಳಿಸ್ಕೊಳ್ತಿದ್ದೀವಿ. ಎಲ್ಲೆಂದರಲ್ಲಿ ಗೋಡೆ ಮೇಲೆ ಗೀಚೋದು, ಒಂದು ಪ್ರವಾಸಿ ತಾಣಗಳಲ್ಲಿ ಕಂಡಲ್ಲಿ ಏನೇನೋ ಬಿಸಾಕೋದು, ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ತಮ್ಮ ಶಿಕ್ಷಣ ಸಂಸ್ಥೆ ಅನ್ನುವಂತಹ ಪ್ರೀತಿ ವಿಶ್ವಾಸಗಳು ಇಲ್ಲ. ಹಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಶಿಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದೀವಿ ಅನ್ನುವಂಥದ್ದು 100% ನೀವು ಹೇಳಿರುವಂಥದ್ದು ಸತ್ಯ. ಇದಕ್ಕೆ ನೀವು ಲೆಕ್ಚರರ್ಸ್, ಶಿಕ್ಷಕರ ಪಾತ್ರ ಅಂತ ಕೇಳಿದೆ. ಶಿಕ್ಷಕರು, ನಾನೊಂದು ಶಿಕ್ಷಕಿಯಾಗಿ ಹೇಳ್ತಿರುವಂಥದ್ದು ಬಹಳ ಮಹತ್ವದ ಪಾತ್ರ ಇದೆ. ವಿದ್ಯಾರ್ಥಿಗಳನ್ನ ನಾವು ಯಾವ ಹಂತದಲ್ಲಿ ಬೇಕಾದರೂ ಬದಲಾವಣೆಗಳನ್ನ ಮಾಡಬಹುದು, ಮನಪರಿವರ್ತನೆ ಮಾಡಬಹುದು, ಅದು ನಮ್ಮ ಕೈಯಲ್ಲಿದೆ. ಆದರೆ ನಾವು ಹೇಗಿರ್ತೀವಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ನಮ್ಮ ಪ್ರತಿಯೊಂದು ಅಂಶಗಳನ್ನ ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ಸಮಾಜದಲ್ಲಿ ಇದ್ದೀವಿ ಅನ್ನೋದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆ ಗಮನಕ್ಕೆ ತಕ್ಕಂತೆ ಅದಕ್ಕೆ ನಾವು ರಿಯಾಕ್ಟ್ ಮಾಡಿದರೆ, ನಮ್ಮ ನಡವಳಿಕೆಗಳನ್ನ ನಾವು ತಿದ್ದುಕೊಂಡ್ರೆ ನಿಜವಾಗಿ ನಾವು ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನೇ ಮಾಡಬಹುದು. ಇದು ಭಾರತೀಯ ವ್ಯವಸ್ಥೆಯಲ್ಲಿ ಹೀಗಿದೆ. ನಾವು ಬೇರೆ ಕಂಟ್ರಿಗಳಿಗೆ ಅದನ್ನ ನಾನು ಹೋಲಿಸೋದಿಲ್ಲ. ಭಾರತದಲ್ಲಿ ಇವತ್ತಿಗೂ ಶಿಕ್ಷಕರು ಹೇಗಿದ್ದಾರೆ ಅನ್ನೋದ್ರ ಮೇಲಿಂದ ವಿದ್ಯಾರ್ಥಿಗಳನ್ನ ಜಡ್ಜ್ ಮಾಡುವಂತಹ ಒಂದು ಇವತ್ತಿಗೂ ಇದೆ. ಅದು ಜಡ್ಜ್ ಮಾಡ್ತಾರೆ. ಓಹೋ, ಇವರು ನಿಮ್ಮ ಲೆಕ್ಚರರ್ ಆಗಿದ್ರ ಅಂತ ಕೇಳುವಂತ ಸ್ಥಿತಿ ಇವತ್ತಿಗೂ ಇದೆ. ಹಾಗಂತ ಲೆಕ್ಚರರ್ಸು ಹೇಗೋ ಬೇಕಾಬಿಟ್ಟು ಇದ್ಬಿಟ್ರೆ ವಿದ್ಯಾರ್ಥಿಗಳು ಅವರ ಮೇಲೆ ಗೌರವವನ್ನು ಕೊಡೋದಿಲ್ಲ. ಬಹಳ ಮಹತ್ವದ್ದು ಇದು. ಇದು ಭಾರತೀಯ ವ್ಯವಸ್ಥೆಯಲ್ಲಿ ಮಾತ್ರ ಹೀಗಿದೆ. ನಾವು ಬೇರೆ ದೇಶಕ್ಕೆ ಹೋದಾಗ, ಈಗ ಇಂಗ್ಲೆಂಡ್ನಲ್ಲಿ ನೀವು ಓದ್ತಾ ಇದ್ರೆ ಶಿಕ್ಷಕರನ್ನ ಅವ್ರ ಹೆಸರಿನಿಂದಲೇ ಕರಿಬೇಕು. ಓ ಮಿಸ್ಟರ್ ಮೈಕಲ್ ಅಂತ ಹೇಳಬೇಕು. ಆದರೆ ನಮ್ಮಲ್ಲಿ ನೀವು ಹೆಸರಿಟ್ಟು ಕೊನೆಯಲ್ಲಿ ನಾವು ಮೇಡಮ್ ಅಂತ ಹೇಳ್ತೀವಿ ಅಥವಾ ಸರ್ ಅಂತ ಕರಿತೀವಿ. ಆದರೆ ಎದುರುಗಡೆ ನಾವು ಹೆಸರು ಇಟ್ಟು ನಾವು ಕರೆಯೋದಿಲ್ಲ. ಅಂದ್ರೆ ಅಷ್ಟು ರೆಸ್ಪೆಕ್ಟ್ಫುಲ್ ಆದಂತಹ ಪೋಸ್ಟು ಈ ಟೀಚರ್ ಪೋಸ್ಟು. ಅದನ್ನ ನಾವು ಕಾಯ್ಕೊಳ್ಬೇಕು. ಅದನ್ನ ಕಾಯ್ಕೊಳ್ಳುವಂತ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ಎಷ್ಟು ಜನ ಕಾಯ್ಕೊಂಡಿದಾರೋ ಅವರವರ ಅಂತರಾತ್ಮಕ್ಕೆ ಬಿಟ್ಟಿರುವಂತಹದ್ದು ವಿಷಯ. ಈಗ ನಾನು ನನ್ನ ಶಿಕ್ಷಕ ವೃತ್ತಿಯನ್ನ ತುಂಬಾ ಸಂತೋಷವಾಗಿ ಕಳೆದಿದ್ದೀನಿ. ಯಾವುದೇ ಒಂದು ಲೋಪದೋಷಗಳಿಲ್ದೇನೆ ನನ್ನ 35 ವರ್ಷಗಳನ್ನ ನಾನು ಮುಗಿಸಿದ್ದೀನಿ ಅಂತಂದ್ರೆ ನನ್ನ ಶಿಷ್ಯ ಸಮುದಾಯ ಅಷ್ಟೇ ಒಂದು ಸಾಮಾಜಿಕವಾಗಿ ಒಂದು ಬದ್ಧತೆಯನ್ನ ತೋರಿಸ್ತದೆ ಅನ್ನುವಂಥದ್ದು ಒಂದು ಅಂಶ ನನ್ನಲ್ಲಿದೆ. ಹಾಗೆ ನನ್ನಂತೆ ಇನ್ನಂಥ ಉಳಿದಂತಹ ಶಿಕ್ಷಕರು ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು, ನಾನೊಂದು ಶಿಕ್ಷಕ, ನನ್ನದೊಂದು ಗುರುತರ ಜವಾಬ್ದಾರಿ ಇದೆ, ಇಡೀ ಸಮಾಜದ ಪರಿವರ್ತನೆಯಲ್ಲಿ ನನ್ನ ಪಾತ್ರ ಬಹಳ ದೊಡ್ಡದು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಹೇಳಿದ್ರೆ ಇವತ್ತಿನ ಶಿಕ್ಷಣ ಪದ್ಧತಿ ಇನ್ನೂ ಉತ್ತಮಗೊಂಡಿತು ಅನ್ನುವಂಥದ್ದು ನನ್ನ ಆಸೆ. ಹಾಗಂತ ಶಿಕ್ಷಕರು ಹಾಗಿಲ್ಲ ಅಂತ ಅನ್ನುವಂಥದ್ದನ್ನ ನಾನು ಹೇಳೋದಿಲ್ಲ. ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನೇ ಗಮನದಲ್ಲಿಟ್ಟುಕೊಂಡು ಟೀಚ್ ಮಾಡ್ತಾರೆ. ಆದರೆ ಅದಕ್ಕಿಂತ ಹೆಚ್ಚು ನಾವು ಅತಿಯಾಗಿ ಪರ್ಫೆಕ್ಷನ್, ನಮ್ಮಲ್ಲಿ ಹೆಚ್ಚಿನ ಒಂದು
ಪರಿಪಕ್ವತೆಯನ್ನು, ನಾಲೆಜನ್ನು ಮತ್ತು ಈ ಸಮಾಜದಲ್ಲಿ ಒಂದು ಗೌರವವನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮಿಂದ ಬಯಸ್ತಾರೆ. ಅದು ಶಿಕ್ಷಕರಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ಭಾವನೆ. ಈ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಶಿಕ್ಷಕರೇ ಹೊತ್ಕೊಳ್ತೇವೆ ಬಿಟ್ಟರೆ ವಿದ್ಯಾರ್ಥಿಗಳ ಮೇಲೆ ಹೊರಿಸೋದಿಲ್ಲ. ಇದು ಶಿಕ್ಷಕರಿಂದಲೇ ಹೀಗಾಗಿರಬಹುದು ಅನ್ನುವಂಥ ಒಂದು ಮನಸ್ಥಿತಿ ಒಂದು ಒಳ್ಳೆಯ ಶಿಕ್ಷಕರಲ್ಲಿ ಇರಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟೊಂದು ಬದಲಾವಣೆಗಳು ಬಂದಿದೆ, ಬೇಕಾದಷ್ಟು ಬದಲಾವಣೆಗಳಾಗಿದೆ. ಶಿಕ್ಷಣ ನಿಂತ ನೀರಲ್ಲ, ಬದಲಾವಣೆಗಳು ಬೇಕಾದಷ್ಟು ಬಂದಿದೆ. ಆ ಬದಲಾವಣೆಗೆ ತಕ್ಕಂತೆ ಶಿಕ್ಷಕರು ಬದಲಾವಣೆ ಆಗಬೇಕು. ಅವರೂ ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು. ನನಗೆ ಆ ಡಿಜಿಟಲ್ ನಾಲೆಜ್ ಇಲ್ಲ, ನನಗೆ ಸಾಫ್ಟ್ ಸ್ಕಿಲ್ ಇಲ್ಲ ಅನ್ನೋದನ್ನು ನಾವು ಇಟ್ಕೊಳ್ಳೇ ಕೂಡುದು. ಹೊಸ ಹೊಸ್ತು ಬಂದಾಗೆ ನಾವು ಕಲಿಕೆ, ನಮ್ಮ ಒಂದು ಗುರುತರವಾದ ಜವಾಬ್ದಾರಿ ಇರೋದ್ರಿಂದ ನಾವು ಅದನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದು ನನ್ನ ಆಸೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.